ಅಲ್ಲಲ್ಲೇ ಶಾಸಕರು ಮಾತ್ರ ಪೂರ್ತಿಯಾಗಿ ಈ ಸಲ ಒಂದು ಶೆಡ್ ಹೊಡೆದಿದ್ದ ನಾವು ನೋಡೋಣಪ್ಪ ಅನ್ನುವಂಥ ಮಾತು. ಇದರಿಂದಾಗಿ ಒಂದು ಏನಪ್ಪ ಸ್ಪಷ್ಟ ಆಗ್ತದೆ ಅಂದ್ರೆ ಅಲ್ಲಿ ಇನ್ನಷ್ಟು ಹೆಚ್ಚಿಗೆ ಪ್ರಜಾಪ್ರಭುತ್ವದ ವಿಚಾರಗಳು ಬರ್ತಾ ಇದ್ದಾವೆ ಮತ್ತು ಒಬ್ಬರೊಬ್ಬರ ಏನಪ್ಪ ಅಂದ್ರೆ ಸೂಕ್ಷ್ಮ ನೋಡುವಂಥದ್ದು. ಮತ್ತು ಇದರಿಂದಾಗಿ ಒಂದು ಲಾಭ ಏನಾಗ್ತದಪ್ಪ ಅಂದ್ರೆ ಎಲ್ಲರಿಂದಾಗ ಬ್ಯಾಂಕಿಗೆ ಹೆಚ್ಚು ಹಾನಿ ಆಗುವುದಿಲ್ಲ. ಅದರಲ್ಲಿ ಏನೋ ಭಾನಗಡಿ ಅಂತೀವಲ್ಲ ನಾವು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಎಲ್ಲರ ಕಣ್ಣು ಅಲ್ಲೇ ಇರ್ತದೆ ಅಂದಾಗ ಸಹಜವಾಗಿ ಎಲ್ಲರೂ ತಮಗೆ ವಹಿಸಿದಂಥ ಕೆಲಸವನ್ನು ರೈತರು ವಹಿಸಿದಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನುವಂಥ ಮಾತು. ಈಗ ಹಿಂದೆ ಆರೋಪಗಳು ಸಾಕಷ್ಟು ಆಗಿವೆ, ತಪ್ಪುಗಳು ಸಾಕಷ್ಟು ಆಗಿದ್ದಾವೆ. ಮತ್ತು ಎಲ್ಲರೂ ಒಂದು ಇಲ್ಲಿ ಭಾಳ ಸಮಾಧಾನ ಹೇಳುವಂಥ ವಿಷಯ ಏನಪ್ಪ ವಿಚಾರ ಮಾಡುವಂಥ ವಿಷಯ ಏನಂದ್ರೆ ಎಲ್ಲರೂ ತಮ್ಮ ತಪ್ಪುಗಳನ್ನು ಒಪ್ಕೊಳ್ತಾ ಇದ್ದಾರೆ. ಮೊನ್ನೆ AB ಪಾಟೀಲ್ ಆಗಿರ್ಬೋದು, ಕತ್ತಿಯವರಾಗಿರ್ಬೋದು, ಆ ಸಂದರ್ಭದಲ್ಲಿ ಅವರು ನಮ್ಮ ಆಗಿದ್ದು ಸುಳ್ಳಲ್ಲ, ನಾವು ತಿದ್ಕೊಳ್ತೀವಿ ಅಂತೇಳಿ ಆಲ್ರೆಡಿ ಅವ್ರು ತಮ್ಮ ಗೇಮನ್ನು ಶುರು ಮಾಡಿದ್ದಾರೆ. ಅವ್ರಿಗೆ ಮತ್ತು ಜೊಲ್ಲೆಯವರು ಅಲ್ಲಿದ್ದ ಹಿರಾದಿಂದ ಹೊರಗೆ ಬಂದಿದ್ದಾರೆ ಅಂತ ಸುದ್ದಿಗಳು ಇದ್ದಾವೆ. ಇರಲಿ, ಯಾರು ಹೊರಗೆ ಬರ್ತಾರೋ ಒಳಗಿರ್ತಾರೋ ಮುಖ್ಯ ಅಲ್ಲ, ಅದು ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದೆ ಮತ್ತು ರೈತರ ಕೆಲಸ ಎಷ್ಟು ಆಗ್ತವೆ ಅನ್ನೋದು ಇಲ್ಲಿ ಮುಖ್ಯ ಆಗಿ ನಿಲ್ತದೆ. ಏನೋ ಆಗಲಿ, ಬಾಲಚಂದ್ರ ಜಾರಕಿಹೊಳಿ ಅವರು ಉಳಿಸೋ ಸಲುವಾಗಿ ಏನೋ ಸಂಘಟನೆ ಮಾಡ್ಕೊಳ್ತಾ ಇದ್ದಾರೆ. ಮಾಡಲಿ, ಹೋರಾಟ ಮಾಡಲಿ, ಗೆಲ್ಲಿ, ಉಳಿಸಲಿ, ಜೊತೆಗೆ ರೈತರಿಗೆ ಒಳ್ಳೆಯದಾಗಲಿ. ಯಾಕಂದರೆ ಮುಖ್ಯ ಇರೋದು ರೈತರ ಸಲುವಾಗಿ. ಯಾಕಂದರೆ ಈ ದೇಶದಲ್ಲಿ ಏನಾದರೂ ದುಡಿದು ಭೂಮಿ ಇದ್ದು ಎಲ್ಲ ಆಗಿ ಬಡವಿದ್ದಾವೆ ಯಾವುದಂದ್ರೆ ರೈತ. ಈಗಾಗಲೇ ಪಾರ್ಲಿಮೆಂಟ್ದಲ್ಲಿ ದಿನಕ್ಕೆ ಬರೀ 27 ರೂಪಾಯಿ ಪಗಾರ ಬರ್ತದೆ ಅನ್ನುವಂಥದ್ದು. ಮತ್ತು ಇನ್ನೊಂದು ಇಲ್ಲಿ ಈಗೆಲ್ಲ ಚರ್ಚೆ ಮಾಡಿದಂಥ ವಿಷಯ ಹಿಂದಿನ ಎಪಿಸೋಡ್ಗಳಲ್ಲೇ ಏನು ನಿಮ್ಮದು PKPSಗಳ ಮೂಲಕ ಏನು ಸದಸ್ಯರ ಹೋಟ್ ಆಗ್ತಾರಲ್ಲ, ಆ PKPSಗಳು ಕೇವಲ ಕಬ್ಬಿಗಾಗಿ ಅಷ್ಟೇ ಅಲ್ಲ, ಕಬ್ಬು ಒಂದು ಇಲ್ಲಿ ಬೆಳೆಯೋದಿಲ್ಲ, ಬೇರೆ ಬೆಳೆಗಳಿಗೂ ಸಂಗ್ರಹ ಮಾಡಿ ಗೋಡೌನ್ಗಳು ಮಾಡಿಕೊಟ್ಟು